ಹಾಯ್ ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇಡ್ಲಿಗೆ ಬೇಳೆ ಇಲ್ಲದೆ ಹೇಗೆ ಸಾಂಬಾರು ಮಾಡೋದು ಅನ್ನೋದನ್ನು ತೋರಿಸ್ತೀನಿ. 3 ರಿಂದ 4 ಟೊಮೆಟೊ ತಗೋಬೇಕು. ಈ ಟೊಮೆಟೊನ ಬೆಚ್ಚನೆಯ ನೀರಲ್ಲಿ ತೊಳ್ಕೊತೀನಿ, ಯಾಕಂದರೆ ಇವಾಗೆಲ್ಲ ತುಂಬ ಪೆಸ್ಟಿಸೈಡ್ಸ್ ಎಲ್ಲ ಹಾಕ್ತಾರಲ್ವ, ಹಾಗಾಗಿ ಟೊಮೆಟೊ ತೊಳೆಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ಬೆಚ್ಚನೆಯ ನೀರಲ್ಲಿ ತೊಳ್ಕೊತೀನಿ ಮೊದಲು. ಅದಾದಮೇಲೆ 2 ರಿಂದ 3 ಈರುಳ್ಳಿ ತೊಗೊಳ್ಬೇಕು. 4 ರಿಂದ 5 ಟೊಮೆಟೊ, 2 ಈರುಳ್ಳಿ, ಇದೆಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಹೆಚ್ಚಿರುವಂತಹ ಟೊಮೆಟೊ ಮತ್ತು ಈರುಳ್ಳಿನ ಕುಕ್ಕರಲ್ಲಿ ಬೇಯಕ್ಕಿಡ್ತಾ ಇದ್ದೀನಿ. ನೀವು ಹಾಗೆ ಸಾದಾ ಪಾತ್ರೆಲ್ಲಾದರೂ ಬೇಯಿಸ್ಕೋಬೋದು, ಕುಕ್ಕರಲ್ಲಾದರೂ ಬೇಯಿಸ್ಕೋಬೋದು. ಕುಕ್ಕರಲ್ಲಾದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಒಂದು ಟೊಮೆಟೊದಲ್ಲಿ 4 ಪೀಸ್ ಮಾತ್ರ ಮಾಡಿದ್ದೀನಿ, ಯಾಕಂತಂದರೆ ಎನಿವೆ ಅದು ಬೇಗ ಬೇಯುತ್ತೆ. ಆ್ಯಂಡ್ ಇದ್ರ ಜೊತೆಗೆ 4 ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕಬೇಕು. ಇಷ್ಟ ಇದ್ದವರು ಹಸಿಮೆಣಸು ಹಾಕ್ಬೋದು, ಇಲ್ಲ ತಿನ್ನಲ್ಲ ಅಂತ ಹೇಳಿದವರು ಹಸಿಮೆಣಸನ್ನು ಸ್ಕಿಪ್ ಮಾಡ್ಬೋದು, ಹೇಗೆ ಮಾಡಿದ್ರೂ ನಡೆಯುತ್ತೆ. ಇದಾದಮೇಲೆ ವಿಷಲ್ 1 ಅಥವಾ 2 ವಿಷಲನ್ನು ಹೊಡೆಸ್ಬೇಕು. ಬೇಯಿಸಿರುವಂಥ ಟೊಮೆಟೊ ಈರುಳ್ಳಿನ ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನಾವು ಒಂದು ಸ್ಮಾಲ್ ಮಿಕ್ಸಿಗೆ ಬೇಯಿಸಿರೋವಂತಹ ಟೊಮೆಟೊನ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಚಳಿಗಾಲ ಆಗಿರೋದ್ರಿಂದ ತಣ್ಣಗಾದ್ರೂ ಒಂಚೂರು ಬಿಸಿದ್ರೂ ಹೊಗೆ ಹೇಗೆ ಬರ್ತಾ ಇದೆ ನೋಡಿ. ಇದಾದಮೇಲೆ ನಾವು ಇದಕ್ಕೆ ಸಾಂಬಾರು ಪುಡಿನ ಹಾಕಬೇಕು. ಮನೇಲಿ ಮಾಡಿದ್ದು ಹಾಕ್ಬೋದು ಅಥವಾ ಅಂಗಡಿಯಿಂದ ತಂದಿದ್ದಾದ್ರೂ ಸಾಂಬಾರು ಪುಡಿನ ನಾವು 1 ರಿಂದ 2 ಚಮಚ ಹಾಕಬೇಕು. ಆ್ಯಂಡ್ 2 ಚಮಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ನೆಕ್ಸ್ಟು ನಾನಿಲ್ಲೊಂದು ಸ್ಟೀಲ್ ಪಾತ್ರೆನ ತೊಗೊಂಡಿದ್ದೀನಿ ಒಗ್ಗರಣೆ ಹಾಕೋದಕ್ಕೆ. ನೀವು ಬೇಕಾದರೆ ಚಿಕ್ಕ ಬಾಣಲೆಲೂ ಮೊದಲು ಒಗ್ಗರಣೆ ಹಾಕ್ಕೊಂಡು ಆಮೇಲೆ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೋದು. ಮೊದಲು ನಾನಿಲ್ಲಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕೈ ಆಡಿಸ್ಬಿಟ್ಟು ಕರಿಬೇವು ಮತ್ತು ಮೆಂತ್ಯನ ಆ್ಯಡ್ ಮಾಡಿದ್ದೀನಿ. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಫ್ರೈ ಆಗೋದಕ್ಕೆ ಹಾಕ್ತೀನಿ, ಅಂದರೆ ಒಗ್ಗರಣೆಗೆ ಹಾಕೋತೀನಿ. ಇನ್ನು ಸ್ವಲ್ಪ ಲಾಸ್ಟಿಗೆ ಹಾಕ್ತೀನಿ. ಆ್ಯಂಡ್ ಅರಿಶಿನ ಪುಡಿ ಹಾಕಬೇಕು ಜೊತೆಗೆ. ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಚೆನ್ನಾಗಿ ಒಗ್ಗರಣೆ ಫ್ರೈ ಆದಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ರುಬ್ಬಿರುವಂಥ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಬೇಯಿಸಿರ್ತೀವಲ್ಲ ಅದರದ್ದು ರಸ ಇರುತ್ತಲ್ವ ಟೊಮೆಟೊದು, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನಮಗೆ ತುಂಬ ತಿಕ್ಕಾಗಿ ಬೇಕಂತಂದರೆ ಸ್ವಲ್ಪ ನೀರು ಹಾಕೋಬೇಕು, ಇಲ್ಲ ತುಂಬ ತೆಳುವಿದ್ರೂ ನಡೆಯುತ್ತೆ ಇಡ್ಲಿಗೆ ಅನ್ನೋದಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೋದು. ಇದಕ್ಕೆ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ಆ್ಯಂಡ್ ಲಾಸ್ಟಿಗೆ ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕಬೇಕು. ಇಲ್ಲ ಬೇಡ ನಮಗೆ ಬೆಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ, 1 ಚಮಚ ತುಪ್ಪ ಹಾಕಿ ಕೈ ಆಡಿಸಿದ್ದೀನಿ, ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನಲ್ಲ, ಆ ಕೊತ್ತಂಬರಿ ಸೊಪ್ಪನ್ನು ಮತ್ತೆ ಮೇಲ್ಗಡೆಯಿಂದ ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕಿ ಕುದಿಸ್ತೀನಿ. ನೋಡಿ, ಇವಾಗ ಇಡ್ಲಿಗೆ ಸಾಂಬಾರು ರೆಡಿಯಾಗಿದೆ, ತುಂಬ ಟೇಸ್ಟಾಗಿರುತ್ತೆ. ಈ ಸಾಂಬಾರನ್ನ ಮನೆಯಲ್ಲಿ ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇಡ್ಲಿಗೆ ಮತ್ತು ರೈಸ್ಗೆ ಎರಡಕ್ಕೂ ಈ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.